ಸ್ಯಾಂಡಲ್ವುಡ್ ಸಿಟಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕ್ರಾಂತಿ ಕುಮಾರ್ ಇದ್ದಾರೆ. ಯಾರಪ್ಪ ಅಂದ್ರೆ KD ಚಿತ್ರದ ಡೈಲಾಗ್ ರೈಟರ್. ಐಸ್ ಕ್ರೀಮ್ ಸರ್. KD ಬರುವ ಎರಡು ವಿಷಯ. ಒಂದು ಪ್ರೈಮ್ ಸರ್, ಇನ್ನೊಂದು ಧ್ರುವ ಸರ್. ಪ್ರೊಡಕ್ಷನ್ ಸರ್, ಇವಾಗ KD ಚಿತ್ರದಲ್ಲಿ ಸೊ ಔಟ್ ಡೈಲಾಗ್ಸ್ ಯಾವ ಥರ ಇರುತ್ತೆ? ನಾವು ತುಂಬ ಸಿನಿಮಾದ ಸೀಕ್ರೆಟ್ ಆಗಿರೋದು ಅವ್ರ ಕ್ವಶನ್ಸ್ ಮಾತ್ರ, ಅದೆಲ್ಲ ಸಿನಿಮಾದಲ್ಲಿ ಬಟ್ ಸರ್ಪ್ರೈಸ್ ಅಂತ ಹೇಳುತ್ತೆ. ನೀವು ಟ್ರೈಲರಲ್ಲಿ ಡೈಲಾಗ್ಸ್ ಕೇಳಿದ್ದೀನಿ ಆ್ಯಂಡ್ ಕೆಲವು ಡೈಲಾಗ್ಸ್ ಚೇಂಜ್ ಆಗಿ ಮತ್ತೆ ಟ್ರೈಲರ್ ರೀಅಪ್ಲೋಡ್ ಆಯಿತು. ಸೊ ಅದ್ರ ಬಗ್ಗೆ ಅದೇ ಅಲೆಕ್ಸಾಂಡರ್ ಅನ್ನೋ ಪದ ಅದೊಂದು ಡೈಲಾಗ್ ಚೇಂಜ್ ಮಾಡಿದ್ದಾರೆ. ಕ್ರಿಮಿನಲ್ ಥರ ಬರ್ತಿಲ್ಲ ಸರ್, ಇಡೀ ಪ್ರಪಂಚ ಆಗಿದ್ರೆ ಅಲೆಕ್ಸಾಂಡರ್ ಥರ ಬಂದ ಸೆನ್ಸಾರ್ ಆಫೀಸರ್ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಅಲೆಕ್ಸಾಂಡರ್ನ ಯಾಕೆ ನೀವು ಮೆರೆಸ್ತೀರ, ನಮ್ಮ ರಾಜನ ಮೆರೆಸಿ ಅವ್ರು ತಂದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಮ್ಮ ತಾಟ್ ಏನು ಅಂತಂದ್ರೆ, ನಾನು ಯಾಕೆ ನಮ್ಮ ರಾಜನ ಕ್ರಿಮಿನಲ್ ಬರೆಸ್ತೀನಿ, ಫೈನಲ್ ಆಗಿ ಅವರಿಗೆ ಅದರಲ್ಲಿ ಅಷ್ಟೇ ಲೈಕ್ ಇನ್ನೊಂದು ಬ್ಯಾಡ್ ವರ್ಡ್ ಅಂತಲ್ಲ, ಬೀಪ್ ಬೇರೆ ಆಗಿದೆ. ಸೊ ಸಿನಿಮಾದಲ್ಲಿ ಆ ಥರ ಚೇಂಜಸ್ ತುಂಬ ಚೇಂಜಸ್ ಆಗಿದೆ ಅಂತ. ಯಾಕಂದರೆ ಇದು ಟ್ರೈಲರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಲೈಕ್ ಫುಲ್ ಆಲ್ಮೋಸ್ಟ್ ಮಾಸ್ ಇದೆ, ಎಮೋಷ್ನಲಿ ಇದೆ. ಪ್ರೇಮ್ ಸರ್ ಎಮೋಷ್ನಲಿ, ಸೊ ಮಾಸ್ ಇರೋದ್ರಿಂದ ಡೈಲಾಗ್ಸ್ ಏನಾದ್ರು ಇನ್ನೂ ಚೇಂಜಸ್ ಇರ್ಬೋದಾ ಆ ಥರ ಏನಾದ್ರು? ಇಲ್ಲ, ಏನು ಚೇಂಜಸ್ ಏನಿಲ್ಲ. ಇವಾಗ ಏನು ನೋಡಿದಾರೋ ಅದೇ ಇರುತ್ತೆ ಎಲ್ಲ ಕಡೆ. ಆಮೇಲೆ ಅದು ಬರೆಯುವಾಗಲೇ ಗೊತ್ತಿರುತ್ತೆ ಕೆಲವು ಪದಗಳು ಬೀಪ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡು. ಯಾಕಂದ್ರೆ ಆ ಥರ ಪದಗಳು ಬರೆದ್ಬಿಟ್ಟು ನಾವು ಅದನ್ನ ಜನ ಕೇಳಬೇಕು ಅಂದ್ರೆ ಹೇಗಾಗುತ್ತೆ, ಅದು ಮಾಮೂಲಿ. ಆ್ಯಂಡ್ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ KDಯಲ್ಲಿ ಹೇಳಬೇಕಾದ್ರೆ ರವಿಚಂದ್ರನ್ ಸರ್, ರಮೇಶ್ ಅವರು ಎಲ್ಲ, ಸೊ ಅವ್ರ ಜೊತೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಆದರೆ ಅದೊಂದು ಬ್ಲೆಸ್ಸಿಂಗ್ ಫೀಲ್. ಯಾಕಂದ್ರೆ ಅವರೆಲ್ಲ ನಾವು ಯಾರನ್ನ ನೋಡ್ತಿರ್ತೀವೋ ನಾವು ಟಿವಿಲಿ, ಯಾರೇ ಶಿಟ್ಟೆ ಹೊಡಿತಿರ್ತೀವೋ, ಯಾರಿಗೋಸ್ಕರ ನಾವು ಚಪ್ಪಾಳೆ ಹೊಡಿತಿರ್ತೀವೋ ಅವ್ರ ಜೊತೆ ನಾವು ಫ್ಯೂಚರಲ್ಲಿ ಕೆಲಸ ಮಾಡ್ತೀವಿ ಅಂದರೆ ತುಂಬ ದೊಡ್ಡ ವಿಚಾರ. ಅದಕ್ಕೆ ನಾವು ಪ್ರೇಮ್ ಸರ್ ಚೆನ್ನಾಗಿ ಸಪೋರ್ಟ್ ಮಾಡೋರು ಸರ್ ನಮಗೆ. ಕೊನೆಯದಾಗಿರ್ಬೇಕಂದ್ರೆ ಪ್ರೇಮ್ ಸರ್ ಮತ್ತೆ ನಿಮ್ಮ ಇಬ್ಬರು ಮಧ್ಯೆ ಬಾಂಧವ್ಯ ಹೇಗೆ? ಅಂದ್ರೆ ಅವರು ನಾನು ಅಂತಲ್ಲ, ಅವ್ರ ಜೊತೆ ಕೆಲಸ ಮಾಡೋ ಪ್ರತಿಯೊಬ್ಬರು ಯಾರು ಇರ್ತಾರೋ ಅವ್ರನ್ನ ಅಣ್ಣ ತಮ್ಮ ಥರನೇ ನೋಡ್ತಾರೆ. ಇವಾಗ ಅವ್ರ ಜೊತೆ ನಮ್ಮ ಮ್ಯಾನೇಜರ್ಗಳಿದ್ದಾರೆ, ಬಸವರ ಚಂದ್ರ ಅಂತ, ಅವ್ರು 20 ವರ್ಷದಿಂದ ಇದ್ದಾರೆ. ಬಸವರಾಜ್ ಅಂತ ಇದ್ದಾರೆ. ಆಮೇಲೆ ಬೇರೆ ಬೇರೆ ಹುಡುಗರು ಇದ್ದಾರೆ. ನಮ್ಮ ಕೋ ಡೈರೆಕ್ಟರ್ ರವಿ ಅವರು ಇದ್ದಾರೆ, ಅವರೊಂದು 15 ವರ್ಷದಿಂದ ಇದ್ದಾರೆ. ಮಂಜು ಅವರು ಇದ್ದಾರೆ. ಎಲ್ಲರೂ ಹೇಗ್ ನೋಡ್ತಾರೋ ಇವಾಗ ನಾವು ಬಂದಿರೋ ಹೊಸ ಹುಡುಗರನ್ನು ಕೂಡ ಅವ್ರು ಅದೇ ತರ ನೋಡ್ತಾರೆ, ಸ್ವಂತ ತಮ್ಮ ಅನ್ನೋ ತರ ನೋಡ್ತಾರೆ. ಆಮೇಲೆ ಪ್ರತಿ ಕೆಲಸದಲ್ಲೂ ಕೂಡ ಅವ್ರು ನಮ್ಮನ್ನ ಫೀಡ್ ಮಾಡ್ತಾರೆ, ಒಂದು ಡೈರೆಕ್ಷನ್ ತೋರಿಸ್ತಾರೆ, ಮಗ ಈ ತರ ಮಾಡ್ಬೇಕಾಗುತ್ತೆ ನಾವು ಅಂತ ಅಂದ್ಬಿಟ್ಟು. ನಾವು ತುಂಬಾ ವೆರಿ ಸಪೋರ್ಟಿವ್ ಸ್ವಲ್ಪ ವಿಚಾರದಲ್ಲಿ. ಜನ ಸಿನಿಮಾ ಥಿಯೇಟರ್ ಬಂದು ನೋಡಲ್ಲ ಅಂತ ಮಾತುಗಳು. ಯಾಕಂದ್ರೆ ಹೊಸ ಸಿನಿಮಾ ಆಗಿದ್ರು ಥಿಯೇಟರ್ಗೆ ಜನ ಬಂದು ನೋಡೋದು ಕಡಿಮೆ, ಎಲ್ಲ ಫೋನಲ್ಲಿ ನೋಡ್ಕೊಂಡು ಅದ್ರ ಬಗ್ಗೆ ಆದ್ರೆ ಇನ್ವಿಟೇಷನ್ ಮ್ಯಾಟರ್ ಆಗುತ್ತೆ. ನಾವು ಪ್ರತಿ ಸಿನಿಮಾನು ಕೂಡ ನಾವು ಜನರಿಗೋಸ್ಕರನೇ, ಜನ ನೋಡ್ಲಿ, ಥಿಯೇಟರ್ ಕೂಗಾಡ್ಲಿ, ಕಿರ್ಚಾಡ್ಲಿ, ಖುಷಿ ಪಡ್ಲಿ ಅಂತಾನೆ ಮಾಡೋದು. ಅದು ನಾವು ಯಾವ ತರ ಇನ್ವಿಟೇಷನ್ ಕೊಡ್ತೀವಿ, ನಾವು ಯಾವ ತರ ಅಂದ್ರೆ ಕೆಲವು ಸಲ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಲವು ಸಲ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಸಿನಿಮಾ ಅಂತೂ ಜನನೇ ಡಿಸೈಡ್ ಆಗಿರ್ತಾರೆ. ಇವಾಗ ನಾವು ಸಿನಿಮಾನ ನಾವು ಥಿಯೇಟರ್ ನೋಡ್ಬೇಕು ಅಂತ, ಇವಾಗ KD ಸಿನಿಮಾನೇ ಆಗ್ಲಿ ಇಷ್ಟು ವರ್ಷ ಜನ ಎಲ್ಲ ಕೇಳೋರು ಯಾವಾಗ ರಿಲೀಸು ಅಂತ. ಅದು ಜನ ಡಿಸೈಡ್ ಮಾಡ್ತಾರೆ. ಸರಿ, ಕೊನೆಯದಾಗಿ KD ಸಿನಿಮಾ ಬಗ್ಗೆ ಆಡಿಯನ್ಸ್ಗೆ ಹೇಳೋದು. ಸಿನಿಮಾ ಇದೆ 30ನೇ ತಾರೀಕು. ನೀವು ಇಷ್ಟು ವರ್ಷ ಏನ್ ಕೇಳ್ತಾ ಇದ್ರಿ, 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಧ್ರುವ ಸರ್, ಪ್ರೇಮ್ ಸರ್ ಕಡೆಯಿಂದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲ ಬಯಸಿದ್ರು, ಅದು ಈ ಸಿನಿಮಾದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಎಲ್ಲ ನಿಮ್ ನಿಯರ್ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ನೋಡಿ ಆರೈಸಿ. ಥ್ಯಾಂಕ್ ಯು.